ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಏನು ಹೇಳಕ್ ಹೊರಟಿದ್ದೀನಿ ಅಂದರೆ KCET 2026 ಎಕ್ಸಾಮ್ನ ಯಾರ್ಯಾರು ತಗೊಳ್ತಾ ಇದ್ದೀರೋ ಅವರಿಗೆಲ್ಲ ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಇದೆ. ನೋಡ್ತಾ ಹೋಗಿ. ನೀವೇ ಈ ನನ್ನ ವಿಡಿಯೋ ನೋಡಿದ್ರೆ ನಿಮಗೆ KCET ಬಗ್ಗೆ ಬೇರೆ ಎಲ್ಲೂ ನೀವು ಹುಡ್ಕೋಕೆ ಹೋಗ್ಬೇಡಿ. ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ. ಅಪ್ಡೇಟ್ಸ್ ಎಲ್ಲ KCET ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ಸ್ ಇದ್ರೂ ನಾನು ಮಾಡ್ತಾ ಹೋಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಸೊ ನಿಮಗೆ KCET ಬಗ್ಗೆ 2026 ಬಗ್ಗೆ ನಿಮಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಫರ್ದರ್ ಅಪ್ಡೇಟೆಡ್ ವೀಡಿಯೋಸ್ನ ನೋಡೋಕ್ಕೆ ನಿಮಗೆ ಈಸಿ ಆಗುತ್ತೆ. KCET ಎಕ್ಸಾಮ್ನ ಯಾರ್ಯಾರು ತಗೊಳ್ತಾರೆ? ಇಂಜಿನಿಯರಿಂಗ್ ಮಾಡಬೇಕು ಅನ್ಕೊಂಡಿರೋರು, ಫಾರ್ಮಸಿ ಮಾಡಬೇಕು ಅನ್ಕೊಂಡಿರೋರು, ಅಗ್ರಿಕಲ್ಚರ್ ಮಾಡಬೇಕು ಅನ್ಕೊಂಡಿರೋರು, ಇವರೆಲ್ಲ KCET ಎಕ್ಸಾಮ್ನ ತಗೊಳ್ತಾರೆ. ಸೊ KCET ಎಕ್ಸಾಮ್ನ ಯಾರು ಕಂಡಕ್ಟ್ ಮಾಡ್ತಾರೆ ನಿಮಗೆ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ ನೋಡಿ. ಮುಂದಿನ ಸ್ಲೈಡಲ್ಲಿ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ನಾನು ನಿಮಗೆ. ನೋಡಿ, ಇದನ್ನ KEA ಕಂಡಕ್ಟ್ ಮಾಡ್ತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡ್ತಾರೆ. ಸೊ ಮೋಡ್ ಆಫ್ ಎಕ್ಸಾಮ್ ಯಾವ ತರ ಇರುತ್ತೆ? OMR ಬೇಸ್ಡ್ ಇರುತ್ತೆ, ಅಂದ್ರೆ ಆಫ್ಲೈನ್ ಎಕ್ಸಾಮ್ ಇರುತ್ತೆ. ಸೊ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ? ಇಂಜಿನಿಯರಿಂಗ್ ಅವ್ರಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇರುತ್ತೆ. ನೀವೇನಾದ್ರೂ ಫಾರ್ಮಸಿ ಅಥವಾ ಅಗ್ರಿಕಲ್ಚರ್ ಏನಾದ್ರು ಮಾಡ್ತೀರಾ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಯಾವುದೇ ರ್ಯಾಂಕ್ ಕೊಟ್ಟರು ಔಟ್ ಆಫ್ 180 ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ನೀವು 4 ಎಕ್ಸಾಮ್ ಬರ್ದಿದ್ರು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಕ್ಸಾಮ್ ಬರ್ದಿದ್ರು ನಿಮ್ಗೆ 180 ಮಾರ್ಕ್ಸ್ ಮೇಲೆ ನಿಮಗೆ ಕನ್ಸಿಡರ್ ಮಾಡೋದು. ಇಂಜಿನಿಯರಿಂಗಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ 60 ಇಂಟು 3 180 ಮಾರ್ಕ್ಸ್ ಮೇಲೆ ನಿಮಗೆ ರ್ಯಾಂಕಿಂಗ್ ನ ಕೊಡ್ತಾರೆ, ನಿಮಗೆ ಮಾರ್ಕ್ಸ್ ನ ಡಿಕ್ಲೇರ್ ಮಾಡ್ತಾರೆ. ಮತ್ತೆ ನೀವೇನಾದ್ರೂ ನಾನ್ ಇಂಜಿನಿಯರಿಂಗ್ ಏನಾದ್ರು ಹೋದ್ರೆ, ಫಾರ್ಮಸಿ ಅಥವಾ ಅಗ್ರಿಕಲ್ಚರ್ ಏನಾದ್ರು ಹೋದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 180 ಮಾರ್ಕ್ಸ್ 60 ಇಂಟು 3 ತಗೊಂಡು ನಿಮಗೆ ರ್ಯಾಂಕಿಂಗ್ ನ ಅನೌನ್ಸ್ ಮಾಡ್ತಾರೆ, ನಿಮ್ದು ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ. ಮತ್ತೆ ನೀವು ಇದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ನಿಮಗೆ JEE ಈ ತರ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಹಂಗಾಗಿ ನೀವೆಲ್ಲ ಕ್ವಶನ್ಸ್ ಅಟೆಂಡ್ ಮಾಡೋದು ರೆಕಮೆಂಡೆಡ್ ಈ ಎಕ್ಸಾಮ್ ಅಲ್ಲಿ. ಮತ್ತೆ ನಾನು ಹೇಳ್ದಂಗೆ ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ನಿಮಗೆ PUC ಸೆಕೆಂಡ್ ಇಯರ್ ಮತ್ತೆ CBSE ಮಾಡ್ತಾ ಇದ್ರೆ ಗ್ರೇಡ್ 12 50% ಮಾರ್ಕ್ಸು. ಮತ್ತೆ KCET ನೀವು ಎಷ್ಟು ಮಾರ್ಕ್ಸ್ ತಗೊಂಡಿರ್ತಿರಲ್ಲ 180 ಮಾರ್ಕ್ಸ್ಗೆ, ಅದರಲ್ಲಿ 50% ತಗೊಂಡು ನಿಮಗೆ ರ್ಯಾಂಕ್ ನ ಅನೌನ್ಸ್ ಮಾಡ್ತಾರೆ. ಯಾವ ತರ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ KCET ನಲ್ಲಿ ಇಂಜಿನಿಯರಿಂಗ್ ಅಂತ ಅನ್ಕೊಳ್ಳಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಟುಗೆದರ್ 180 ಮಾರ್ಕ್ಸ್ ಆಯಿತು. 180 ನೀವೇನಾದ್ರೂ 135 ಮಾರ್ಕ್ಸ್ ತಗೊಂಡ್ರೆ ನಿಮಗೆ 75% ಮಾರ್ಕ್ಸ್ ಬಂದಂಗಾಯ್ತು ಇದರಲ್ಲಿ KCET ನಲ್ಲಿ. PUC ಸೆಕೆಂಡ್ ಇಯರ್ ಅಥವಾ CBSE ಗ್ರೇಡ್ 12 ಅಲ್ಲಿ ನಿಮಗೆ 300 ಮಾರ್ಕ್ಸ್ ಅಂದ್ರೆ 100 ಮಾರ್ಕ್ಸ್ ಈಚ್ ಇರುತ್ತೆ ಒಂದು ಸಬ್ಜೆಕ್ಟ್ ಅಲ್ಲಿ. ಫಿಸಿಕ್ಸ್ 100, ಕೆಮಿಸ್ಟ್ರಿ 100, ಮ್ಯಾಥಮೆಟಿಕ್ಸ್ 100 ಅಂತ ಕನ್ಸಿಡರ್ ಮಾಡ್ತಾರೆ. ಸೊ 255 ಮಾರ್ಕ್ಸ್ ಬಂದಿದ್ರೆ ನಿಮ್ದೇನಾದ್ರು ಸೆಕೆಂಡ್ PUC ನಲ್ಲಿ, ಸೊ 85% ಆಯ್ತು. PUC ನಲ್ಲಿ 85 ಪ್ಲಸ್ 75 ನ ಕನ್ಸಿಡರ್ ಮಾಡಿ ಟೋಟಲ್ ಮಾಡಿ ನಿಮಗೆ ಟೋಟಲ್ 80% ಆಯ್ತು. ಇದು ಮತ್ತೆ ಇದು ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ನಿಮಗೆ 80% ಆಯ್ತು. ಸೊ ಈ ತರ ನಿಮ್ಗೆ 80% ಬಂದ್ರೆ ಯಾವ ರ್ಯಾಂಕ್ ಬರುತ್ತೆ ಅದ್ರ ಮೇಲೆ ನಿಮಗೆ ರ್ಯಾಂಕಿಂಗ್ ಡಿಕ್ಲೇರ್ ಆಗ್ತಾ ಹೋಗುತ್ತೆ. ಇದ್ರಲ್ಲಿ ಜಾಸ್ತಿ ಆದ್ರೆ ಇದರಲ್ಲೂ ಜಾಸ್ತಿ ಆಗುತ್ತೆ, ಇದರಲ್ಲಿ ಜಾಸ್ತಿ ಆದ್ರೆ ರ್ಯಾಂಕಿಂಗ್ ನಿಮಗೆ ಬೆಟರ್ ರ್ಯಾಂಕಿಂಗ್ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯೂಶಲಿ ರ್ಯಾಂಕ್ ಮತ್ತೆ ಮಾರ್ಕ್ಸ್ ನೀವೇನಾದ್ರು ಕನ್ಸಿಡರ್ ಮಾಡ್ತಾ ಇದ್ರೆ, ಈ ಯೂಶಲಿ ಯಾರ್ದು 60% ಬಂದಿರೋದು ವಿ ಕೆನಾಟ್ ಎಕ್ಸ್ಪೆಕ್ಟ್ ದೆಮ್ ಟು ಗೆಟ್ 150 170 ಆ ಥರ ಎಲ್ಲ ತಗೊಳಕ್ಕಾಗಲ್ಲ. 170 180 ಮಾರ್ಕ್ಸ್ ಮಾಡಿದ್ರೆ 90% 95% ಮೇಲೆ ಇರೋರೇ ಇರುತ್ತೆ. ಯೂಶಲಿ ನೀವು ಟ್ರೆಂಡ್ ನೋಡಿದ್ರೆ, ಪ್ರೀವಿಯಸ್ ಇಯರ್ಸ್ ಎಲ್ಲ ಟ್ರೆಂಡ್ ನೋಡಿದ್ರೆ KCET ನಲ್ಲಿ ಯಾರು 170 to 180 ಮಾರ್ಕ್ಸ್ ತಗೊಂಡಿರ್ತಾರಲ್ಲ ಅವ್ರ ರ್ಯಾಂಕ್ ವಿತಿನ್ 100 ಇರುತ್ತೆ ಆಲ್ಮೋಸ್ಟ್. ಸೊ ಬಿಟ್ವೀನ್ 140 to 160 ನೀವೇನಾದ್ರೂ KCET ಸ್ಕೋರ್ ಮಾಡಿದ್ರೆ ಅಂದ್ರೆ ನಿಮ್ ರ್ಯಾಂಕಿಂಗ್ ಬಿಟ್ವೀನ್ 1000 to 5000 ಇರುತ್ತೆ. ನಿಮ್ದೇನಾದ್ರೂ KCET ನಲ್ಲಿ ರ್ಯಾಂಕು 110 to 113 ಏನಾದ್ರು ಇದ್ರೆ 5000 to 20,000 ಹೋಗುತ್ತೆ. ಸೊ 80 to 109 ಇದ್ರೆ ನಿಮ್ದು 20,000 to 40,000. ಈ ರ್ಯಾಂಕ್ ಅಲ್ಲಿ ನಿಮ್ಗೆ ಬಹಳ ಜನಕ್ಕೆ ಚಾನ್ಸಸ್ ಇರುತ್ತೆ. ನೀವು ಸ್ವಲ್ಪ ಫೋಕಸ್ ಆಗ್ಬಿಟ್ಟು ಮಾಡ್ಬಿಟ್ರೆ ನಿಮ್ಗೆ 50% ಮಾರ್ಕ್ಸ್ ಬಂದ್ರೆ ಸಾಕು, ಆಲ್ಮೋಸ್ಟ್ ನೀವು 20 to 40,000 ಇರುತ್ತೆ. 180ಗೆ ನೀವು 100 ಏನಾದ್ರು ನೀವು ಐ ಮಾಡಿದ್ರೆ ಈ ರ್ಯಾಂಕ್ ಬರೋದು ನಿಮ್ಗೇನು ಕಷ್ಟ ಆಗಲ್ಲ. ಸೊ ಬಿಲೋ 80,000 ಬಂದ್ರೆ ನಿಮ್ಗೆ 40,000 ಗಿಂತ ಜಾಸ್ತಿ ಆಗೋಗ್ಬಿಡುತ್ತೆ ನಿಮ್ದು ರ್ಯಾಂಕು. ಸೊ ಹಂಗೆ ಮಾರ್ಕ್ಸ್ ಕಡಿಮೆ ಆದಂಗೆ ರ್ಯಾಂಕು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಗೆಟಿಂಗ್ ಬೆಟರ್ ಕಾಲೇಜಸ್ ಇಸ್ ಗೋಯಿಂಗ್ ಟು ಬಿ ಮಿನಿಮಲ್ ಇಫ್ ಯು ಗೆಟ್ ಹೈಯರ್ ರ್ಯಾಂಕ್ಸ್. So better to get good marks here so that your rank will be within specific cutoff for the reputed colleges. ಸೊ ನಿಮ್ಗೆ ಇದಾಯ್ತು, ಇದ್ರ ಬಗ್ಗೆ ಆಯ್ತು. ಸೊ ಇದರಲ್ಲಿ ಇವಾಗ ಇದಾಯ್ತು, ರ್ಯಾಂಕ್ ಆಯ್ತು. ಇವಾಗ ಕಟ್ ಆಫ್ ಬಗ್ಗೆ ಹೇಳ್ತೀನಿ ನೋಡಿ. ಕಟ್ ಆಫ್ ಯಾವ ತರ ಅಂದ್ರೆ, last student getting into that particular college is called as cutoff. So cutoff, how do they determine? Let's say for an example, RVCE. If you need a computer science engineering course in RVCE, your rank should have been 499 in 2025. So students ಯಾರ್ಯಾರು 499 ಒಳಗಡೆ ರ್ಯಾಂಕ್ ತಗೊಂಡಿದ್ರಲ್ಲ ಅವರಿಗೆ RVCE ನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಕ್ಕಿದೆ. ಸೊ the people who have got within 5,812 ranks, they have got mechanical engineering in RVCE. This is 2025 cutoff as per the final round.
If you are looking for BMSCE, the people who wanted BMSCE for a computer science engineering, their rank should have been 3870. ಯಾರ್ಯಾರಿಗೆ 3870 ಒಳಗಡೆ ರ್ಯಾಂಕ್ ಬಂದಿದೆಯಲ್ಲ ಅವರಿಗೆ BMSCE ನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಕ್ಕಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಅಪ್ ಟು 21,000 ವರ್ಗು ಚಾನ್ಸ್ ಸಿಕ್ಕಿದೆ ಇದರಲ್ಲಿ BMSCE ನಲ್ಲಿ. ಇದನ್ನೇ ಕಟ್ ಆಫ್ ಅಂತ ಹೇಳೋದು. ಇದು ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ನಿಮಗೆ ಪ್ರತಿಯೊಂದು ಸ್ಟ್ರೀಮ್ ವೈಸು ಕಾಲೇಜ್ ವೈಸು ನಿಮಗೆ ಬೇಕು ಅಂದ್ರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ನಾನು ಪ್ರತಿಯೊಂದನ್ನು ನಿಮಗೆ ರಿಪ್ಲೈ ಮಾಡ್ತೀನಿ. ಇದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋಸೇ ಮಾಡ್ತಾ ಹೋಗ್ತೀನಿ. ಆ ವೀಡಿಯೋಸಲ್ಲಿ ಅಕ್ಸೆಸ್ ಬೇಕು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾನು ಮುಂದಿನ ವೀಡಿಯೋಸಲ್ಲಿ ನಾನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಸೊ ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ? ಫಸ್ಟ್ ನೀವು ಅಪ್ಲಿಕೇಶನ್ ಹಾಕ್ತೀರಾ. ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೆ ಒಂದು ಎಕ್ಸಾಮ್ ಡೇಟ್ ಫೈನಲ್ ಆಗುತ್ತೆ ಎಲ್ರಿಗೂ. ನಿಮಗೆ ಸಿಕ್ಕಿರೋ ಸೆಂಟ್ರಲ್ ಹೋಗ್ಬಿಟ್ಟು ಎಕ್ಸಾಮ್ ಬರೀತೀರಾ. ಎಕ್ಸಾಮ್ ಬರೆದ್ಮೇಲೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಮೇಲೆ ಏನಾಗುತ್ತೆ, ರ್ಯಾಂಕ್ ಅನೌನ್ಸ್ ಮಾಡ್ತಾರೆ, ನಿಮಗೆ ಎಷ್ಟು ರ್ಯಾಂಕ್ ಬಂದಿದೆ ಅಂದ್ಬಿಟ್ಟು. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ. ನೀವು ಏನೇನು ಡಾಕ್ಯುಮೆಂಟೇಶನ್ ಎಲ್ಲ ಯಾವ್ದು ಮೆನ್ಷನ್ ಮಾಡಿರ್ತೀರೋ ನೀವು ಅಪ್ಲಿಕೇಶನಲ್ಲಿ ಅದೆಲ್ಲ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಇಟ್ಕೊಂಡಿರಬೇಕು. ಅದನ್ನು ವೆರಿಫೈ ಮಾಡ್ತಾರೆ. ಅದೆಲ್ಲ ಯಾರ್ಯಾರ್ದು ಡಾಕ್ಯುಮೆಂಟ್ಸ್ ವೆರಿಫೈ ಆಗಿ ಆದಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಆ ಕನ್ಫರ್ಮೇಷನ್ ಸ್ಲಿಪ್ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗೆ ಒಂದು ಡೇಟ್ ಕೊಡ್ತಾರೆ ಮತ್ತೆ ಲಿಂಕ್ ಕೊಡ್ತಾರೆ. ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಕು ಅಂತ ಅಂದ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಂಡ್ರೆ ಆ ಕಾಲೇಜಲ್ಲಿ ನೀವು ಸೀಟ್ ಅಲಾಟ್ ಆದಮೇಲೆ ಪೇ ಮಾಡ್ಬಿಟ್ಟು ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ಕೊಳ್ಳೋದು ಕಾಲೇಜ್ಗೆ. ಅಷ್ಟೇ, ಇನ್ನೇನು ಪ್ರೊಸೆಸ್ ಇರಲ್ಲ. ಯಾರ್ಯಾರಿಗೆ ಇದೇ ಟ್ರಿಕ್ಕಿ ಇರೋದು ಆಪ್ಷನ್ ಎಂಟ್ರಿನೇ. ನಿಮಗೆ ಬಂದಿರೋ ರ್ಯಾಂಕಿಗೆ ಯಾವ ಕಾಲೇಜ್ಗೆ ಅಪ್ಲೈ ಮಾಡಬೇಕು ಅಂತಲೇ ಗೊತ್ತಿರಲ್ಲ. ಕೆಲವರಿಗೆಲ್ಲ ಒಳ್ಳೊಳ್ಳೆ ರ್ಯಾಂಕ್ ಇರುತ್ತೆ, ಬಟ್ ಒಳ್ಳೆ ಕಾಲೇಜೇ ಹಾಕಿರಲ್ಲ. ಕೆಲವರಿಗೆ ರ್ಯಾಂಕೇ ಬಂದಿರಲ್ಲ, ಟಾಪ್ ಕಾಲೇಜಸ್ ಹಾಕಿರ್ತಾರೆ. ಇಲ್ಲಾಜಿಕಲ್ ಆಗಿ ಅಪ್ಲೈ ಮಾಡಕ್ ಹೋಗ್ಬಿಡಿ. ಕಾಲೇಜ್ನ ಲಾಜಿಕಲ್ ಇರಬೇಕು. ನನಗೆ ಬಂದಿರೋ ರ್ಯಾಂಕಿಗೆ ನನಗೆ ಈ ಕಾಲೇಜ್ ಸಿಗುತ್ತಾ, ಈ ಕಾಲೇಜ್ ಸಿಕ್ಕಿದ್ರೆ ನಾನು ಹೋಗ್ತೀನ, ಇದನ್ನ ರಿವ್ಯೂ ಮಾಡಬೇಕು. ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಬೇಕು. ನಿಮ್ಮ ಪೇರೆಂಟ್ಸ್ಗೆ ಗೊತ್ತಿದ್ರೆ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ನಾನು ವೀಡಿಯೋಸಲ್ಲಿ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಯಾವ್ಯಾವ ಕಾಲೇಜ್ ಬೆಟರು, ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ರ್ಯಾಂಕ್ ಬಂದಿದ್ದವ್ರಿಗೆ ಮಾತ್ರ ಸೀಟ್ ಸಿಗುತ್ತೆ, ಯಾವ ಸ್ಪೆಷಲೈಸೇಷನ್ ಯಾವ ಕಾಲೇಜಿಗೆ ಬೆಸ್ಟು, ಅದ್ರ ಬಗ್ಗೆ ಪ್ರತಿಯೊಂದು ಕಾಲೇಜಲ್ಲಿರೋ ಫೆಸಿಲಿಟೀಸ್ ಅದ್ರ ಬಗ್ಗೆ ಎಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಅದೆಲ್ಲ ಅಕ್ಸೆಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೀವು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನಿಮಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ, ನಿಮ್ಮ ರಿಲೇಟಿವ್ಸ್ಗೂ ಹೆಲ್ಪ್ ಆಗುತ್ತೆ. ಯಾರ್ಯಾರು KCET 2026 ಬರೀತಾ ಇದ್ದಾರೋ ಅದು ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಎಷ್ಟು ರೌಂಡ್ ಮಾಡ್ತಾರೆ KCET ನಲ್ಲಿ? 3 ರೌಂಡ್ ಮಾಡ್ತಾರೆ. ರೌಂಡ್ 1, 2, 3 ಅಂತ ಮಾಡ್ತಾರೆ. ಯಾರಿಗೆ ಸೀಟ್ ಅಲಾಟ್ ಆಗುತ್ತೋ ಅವರು ಫೀ ಕಟ್ಬಿಟ್ಟು ರಿಪೋರ್ಟ್ ಮಾಡ್ಕೋಬೇಕು ಕಾಲೇಜಲ್ಲಿ, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ. ಮತ್ತೆ ಅಪ್ಗ್ರೇಡೇಷನ್ ಮತ್ತೆ ಫೈನಲ್ ಕನ್ಫರ್ಮೇಷನ್ ಅಂದರೆ, ಸಪೋಸ್ ಈಗ ನಿಮಗೆ ರೌಂಡ್ 1 ನಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಬಟ್ ನಿಮ್ಗೆ ಇಷ್ಟ ಇರುತ್ತೆ, ಬಟ್ ಅದು ಇರಲಿ, ಅದ್ರ ಏನಾದರೂ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಕಾಲೇಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ನೆಕ್ಸ್ಟ್ ರೌಂಡಲ್ಲಿ ಆ ಕಾಲೇಜ್ಗಿಂತ ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಹಿಂದಿನ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜ್ ಬಿಟ್ಬಿಟ್ಟು ಅಪ್ಗ್ರೇಡೆಡ್ ಕಾಲೇಜ್ಗೆ ನೀವು ಹೋಗಿ ಕನ್ಫರ್ಮೇಷನ್ ತಗೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬಹುದು. ಓಕೆನಾ? ಇದು ಕೌನ್ಸಿಲಿಂಗ್ ಪ್ರೊಸೆಸ್ ಆಗಿತ್ತು. ಡಾಕ್ಯುಮೆಂಟ್ಸ್ ನಾನು ಮುಂಚೆನೇ ಹೇಳಿದಂಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, KCET ನೀವು ಏನು ಎಕ್ಸಾಮ್ ಬರೆಯೋದಕ್ಕೆ ಅಪ್ಲಿಕೇಶನ್ ಹಾಕಿರ್ತಿಲ್ಲ, ಅದು ಅಪ್ಲಿಕೇಶನ್ ಒಂದು ಪ್ರಿಂಟ್ಔಟ್ ತೊಗೊಂಡು ಇಟ್ಕೋಬೇಕು. ಅದಕ್ಕೂ ನಿಮಗೆ ಲಿಂಕ್ ಕೊಡ್ತಾರೆ. ಆ ಲಿಂಕಲ್ಲಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಅಡ್ಮಿಟ್ ಕಾರ್ಡು ನೀವು ಎಕ್ಸಾಮ್ ಬರೆಯೋದಕ್ಕೆ ಏನು ಅಡ್ಮಿಟ್ ಕಾರ್ಡ್ ಬಂದಿರುತ್ತಲ್ಲ, ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದನ್ನು ಪ್ರಿಂಟ್ಔಟ್ ಇಟ್ಕೊಳ್ಳಿ. ಮತ್ತೆ ರ್ಯಾಂಕ್ ಕಾರ್ಡ್ ಅನೌನ್ಸ್ ಮಾಡ್ತಾರೆ ನಿಮಗೆ ಎಷ್ಟು ರ್ಯಾಂಕ್ ಬಂದಿದೆ ಅಂತ, ಅದನ್ನು ತೊಗೊಂಡು ಇಟ್ಕೊಂಡಿರಿ. ಮತ್ತೆ ಕ್ಲಾಸ್ 10th ಮತ್ತು 12th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಇಟ್ಕೊಂಡಿರಿ. 12th ಬರೀತಾ ಇರೋರಿಗೆ ಅಂದರೆ ಸೆಕೆಂಡ್ PUC ಬರೀತಾ ಇರೋರಿಗೆ ನಮ್ಗೆ ಇನ್ನೂ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಬೇಕು ಹೋಗ್ಬಿಡಿ. ಕೌನ್ಸಿಲಿಂಗ್ ಶುರು ಆಗೋ ಅಷ್ಟರಲ್ಲಿ ನಿಮಗೆ ಸೆಕೆಂಡ್ PUC ಅಂದರೆ ಗ್ರೇಡ್ 12 CBSE ಯಾರು ಬರೀತಾ ಇದ್ದಾರೆ ಅವ್ರಿಗೆ ಗ್ರೇಡ್ 12, PUC ಯಾರು ಬರೀತಾ ಇದ್ದಾರೆ ಅವರಿಗೆ ಗ್ರೇಡ್ 12 ಮಾರ್ಕ್ಸ್ ಕಾರ್ಡ್ ಬಂದೇ ಬರುತ್ತೆ ಕೌನ್ಸಿಲಿಂಗ್ ಅಷ್ಟರಲ್ಲಿ. ಮತ್ತೆ ಸ್ಟಡಿ ಸರ್ಟಿಫಿಕೇಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ವರೆಗೂ ನೀವು ಸ್ಟಡಿ ಮಾಡಿರೋ ಸರ್ಟಿಫಿಕೇಟ್ನ ಕಂಪಲ್ಸರಿ ತಗೊಂಡು ಇಟ್ಕೊಂಡಿರಲೇಬೇಕು. ಮತ್ತೆ ಯಾರ್ಯಾರು ರಿಸರ್ವೇಷನ್ ಕ್ಲೈಮ್ ಮಾಡಬೇಕು ಅನ್ಕೊಂಡಿದ್ದೀರಾ ಅವ್ರದ್ದೆಲ್ಲ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ವೆಲ್ ಇನ್ ಅಡ್ವಾನ್ಸ್ ತಗೊಂಡು ಇಟ್ಕೊಂಡಿರಿ. ಯಾಕೆಂದ್ರೆ ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಷ್ಟೇ ದಿನಕ್ಕೆ ಬರುತ್ತೆ ಅಂತ. ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ತಗೊಂಡು ಇಟ್ಕೊಂಡಿರೋದು ಒಳ್ಳೇದು. ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತಗೊಂಡು ಇಟ್ಕೊಂಡಿರಿ, ಯಾಕೆಂದರೆ ಅಪ್ಲಿಕೇಶನಲ್ಲಿ ಅದು ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಮತ್ತು ID ಪ್ರೂಫ್ ಇಟ್ಕೊಂಡಿರಿ. ಮತ್ತು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇದು ಆಪ್ಷನಲ್, ಆ್ಯಕ್ಚುಲಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ಆಪ್ಷನಲ್. ಯಾಕೆಂದರೆ ಎಲ್ಲ ಕಾಲೇಜರು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನ ಇಮಿಡಿಯೇಟಾಗಿ ಕೊಡಲ್ಲ. ಕೆಲವರು ಟೈಮ್ ತೊಗೊಳ್ತಾರೆ, ಕೆಲವರು ಕಾಲೇಜಿಂದ ಲೆಟರ್ ತೊಗೊಂಬನ್ನಿ ಕೊಡ್ತೀವಿ ಅಂತ ಹೇಳ್ತಾರೆ. ಹಂಗಾಗಿ ಇದೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ಅಡ್ಮಿಷನ್ಸ್ಗೆ ಏನೇನು ಬೇಕೋ ಅದೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಇದು ಕಾಲೇಜಿಂದ ಲೆಟರ್ ಕೊಟ್ಟಮೇಲೆ ಆ ಲೆಟರ್ ತೊಗೊಂಡೋಗಿ ನೀವು ಪ್ರೀವಿಯಸ್ ಇಯರ್ ಕಾಲೇಜಲ್ಲಿ ಕೊಟ್ಟರೆ ಅವ್ರು ನಿಮಗೆ TCನ ಕಳಿಸ್ತಾರೆ, ಇಲ್ಲಾಂದರೆ ನಿಮ್ಮ ಕೈಲೇ ಕೊಡ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ರ್ಯಾಂಕು KCET ನಲ್ಲಿ ರ್ಯಾಂಕು ಬರೀ KCET ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. KCET ಮಾರ್ಕ್ಸು ಪ್ಲಸ್ ನಿಮ್ಮದು ಬೋರ್ಡ್ ಎಕ್ಸಾಮ್ದು 12th ಸ್ಟ್ಯಾಂಡರ್ಡ್ ಅಂದರೆ ಸೆಕೆಂಡ್ PUC ಮಾರ್ಕ್ಸ್ದು ಪ್ಲಸ್ KCET ಮಾರ್ಕ್ಸ್ ಎರಡೂ ಸೇರಿ ನಿಮಗೆ ರ್ಯಾಂಕ್ ಡಿಕ್ಲೇರ್ ಮಾಡ್ತಾರೆ. ಪ್ರತಿಯೊಂದು ರೌಂಡಲ್ಲೂ KEನವರು ಕಟ್ ಆಫ್ ಬಿಡ್ತಾರೆ. ಯಾವ್ಯಾವ ಕಾಲೇಜ್ಗೆ ಎಷ್ಟೆಷ್ಟು ಕಟ್ ಆಫಿಗೆ ನಿಂತ್ಕೊಂಡಿದೆ ಅಂದ್ಬಿಟ್ಟು PDF ಬಿಡ್ತಾರೆ. ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ನಿಮಗೆ ಎಕ್ಸಾಕ್ಟ್ ಏನಾದರೂ ಇನ್ಫಾರ್ಮೇಷನ್ ಬೇಕು, ಏನಾದರೂ ಬೇರೆ ಯಾರ್ದು ಹೇಳ್ದಂಗೆ ಕೇಳಬಾರ್ದು, ನಾವೇ ತಿಳ್ಕೊಬೇಕು ಅಂತ ಏನಾದರೂ ನಿಮ್ಗೆ ಏನಾದರೂ ಇದ್ರೆ KE ವೆಬ್ಸೈಟ್ಗೆ ಹೋದರೆ ನಿಮಗೆ ಇದೇ ಅಫಿಷಿಯಲ್ ವೆಬ್ಸೈಟ್. ನೀವು ಏನೇ ಪೇ ಮಾಡಬೇಕು, ಏನೇ ಇದ್ರೂ ಈ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಪೇ ಮಾಡಬೇಕು. ಯಾವುದೇ ರಾಂಗ್ ಲಿಂಕಿಗೆ ನೀವು ಕ್ಲಿಕ್ ಮಾಡೋಕೆ ಹೋಗಬೇಡಿ. ನೀವು KE ವೆಬ್ಸೈಟಲ್ಲೇ ನೀವು ಪೇ ಮಾಡಬೇಕು, ಬೇರೆ ಎಲ್ಲೋ ಲಿಂಕಲ್ಲಿ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ಇಟ್ಕೊಂಡಿರಿ ಬಿಫೋರ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಯಾಕೆಂದ್ರೆ ಅಲ್ಲೆಲ್ಲ ನಂಬರ್ ಎಂಟ್ರಿ ಮಾಡ್ಬೇಕಾದ್ರೆ ಅದನ್ನ ನೋಡ್ಕೊಂಡು ನೀಟಾಗಿ ಎಂಟ್ರಿ ಮಾಡಿರಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆನೇ ನೀವೆಲ್ಲ ಪ್ರತಿಯೊಂದನ್ನು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಯಾಕಂದರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಡಾಕ್ಯುಮೆಂಟ್ಸ್ ನಂಬರ್ನ ಕೇಳ್ತಾರೆ. ಆ ಡಾಕ್ಯುಮೆಂಟ್ ನಂಬರ್ನ
ನೀವು ಅಪ್ಲೋಡ್ ಮಾಡೋ ಥರ ಇರ್ಬೇಕು ನೀವು. ಮತ್ತೆ ಸ್ಟೂಡೆಂಟ್ಸಿಗೆ ಏನು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೇನಾದರೂ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ನ ಜಾಸ್ತಿ ಫೋಕಸ್ ಮಾಡಿ. ನಾನ್ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿರೋರು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ, ಅಂದರೆ ನಾನು ಹೇಳ್ದಂಗೆ ಅಗ್ರಿಕಲ್ಚರ್ ಅಥವಾ ಫಾರ್ಮಸಿ ಅದೇನಾದರೂ ನಿಮ್ಮ ಮೈಂಡಲ್ಲಿದ್ದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ, ಅಥವಾ ನೀವೇನಾದರೂ ನೀಟ್ ತೊಗೊಂಡು ನೀವೇನಾದ್ರು MBBS ಮಾಡಬೇಕು, ಮೆಡಿಕಲ್ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿನ ಫೋಕಸ್ ಮಾಡಿ. PCMB ತೊಗೊಂಡಿರೋರು 4 ಸಬ್ಜೆಕ್ಟ್ ತೊಗೊಳ್ಳೋದು, 4 ಸಬ್ಜೆಕ್ಟ್ಗೂ ಫೋಕಸ್ ಮಾಡೋದು ಒಳ್ಳೆಯದು. ನಿಮಗೆ ನಾನ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಫಸ್ಟ್ ಪ್ರಿಫರೆನ್ಸ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅದಾಗಿಲ್ಲ ಅಂದರೆ PCM ಅಲ್ಲಾದರೂ ಒಳ್ಳೆ ಮಾರ್ಕ್ಸ್ ಬಂದರೆ ನಿಮಗೆ ಇಂಜಿನಿಯರಿಂಗ್ ಆದರೂ ಮಾಡ್ಬೋದು. 2 ಆಪ್ಷನ್ಸ್ ಓಪನ್ ಇಟ್ಕೊಂಡಿರಿ. ಯಾರು PCMB ತೊಗೊಂಡಿರ್ತೀರ ಅವರು. ನಿಮಗೆ ಬಯಾಲಜಿ ತೊಗೊಂಡಿಲ್ಲ, ನಾನು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಆ ಥರ ತೊಗೊಂಡಿದ್ದೀನಿ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ನ ಹೈಯೆಸ್ಟ್ ಫೋಕಸ್ ಮಾಡಿ. ಯಾಕೆಂದರೆ ಅದ್ರ ಮೇಲೆ ನಿಮಗೆ ರ್ಯಾಂಕಿಂಗ್ ಡಿಟರ್ಮೈನ್ ಆಗೋದು, ಎಸ್ಪೆಷಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಯಾವುದೇ ಕ್ವಶನ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ನಿಮಗೆ KCTದಲ್ಲಿ. ಯಾವುದೇ ಕ್ವಶನ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಲಾಜಿಕ್ ಅಪ್ಲೈ ಮಾಡಿ. ಯಾವುದು ನಿಮಗೆ ಕ್ಲೋಸೆಸ್ಟ್ ಅಂದರೆ ನಿಯರ್ ಬೈ ಆನ್ಸರ್ ಅನ್ಸುತ್ತೋ ಅದನ್ನು ಟಿಕ್ ಮಾಡ್ಬಿಟ್ಟು ಬಂದ್ಬಿಡಿ. ಯಾಕೆಂದರೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ನಿಮ್ಗೆ ಏನಾದರೂ 50% ಗೆಸ್ ಆದ್ರೂ 10 ಮಾರ್ಕ್ಸಲ್ಲಿ ಅರ್ಧ ಗೆಸ್ ಆದ್ರೂ 5 ಮಾರ್ಕ್ಸ್ ಎಕ್ಸ್ಟ್ರಾ ಸಿಕ್ದಂಗೆ ಆಗುತ್ತೆ. ಯಾವುದನ್ನು ಬಿಡಕ್ಕೆ ಹೋಗ್ಬೇಡಿ. ಸೊ ನಿಮ್ದು ಕರೆಕ್ಟ್ ಬೋರ್ಡ್ ಮಾರ್ಕ್ಸ್ನ ನೀವು ಕರೆಕ್ಟಾಗಿ KEA ಪೋರ್ಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ದು ರಿಸಲ್ಟ್ ಬಂದ ತಕ್ಷಣ, ನಿಮ್ದು 12th ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂದ ತಕ್ಷಣ KEA ವೆಬ್ಸೈಟಲ್ಲಿ ನಿಮ್ಮದು ಮಾರ್ಕ್ಸ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. PUC ಮಾಡಿರೋರು ಏನು ಅಪ್ಡೇಟ್ ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. PUC ಬಿಟ್ಟು ಬೇರೆ ಬೋರ್ಡಲ್ಲಿ ಯಾರಾದರೂ ನೀವು 12th ಸ್ಟ್ಯಾಂಡರ್ಡ್ ಮಾಡಿದರೆ ಅವರು ಮಾರ್ಕ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಕ್ಕೆ ಏನವರು ಲಿಂಕ್ ಬಿಡ್ತಾರೆ. ಆ ಲಿಂಕ್ನ ಬಿಟ್ಟಾಗ ಡೇಟಲ್ಲಿ ನಾನು ಅನೌನ್ಸ್ ಮಾಡ್ತೀನಿ ನನ್ನ ವೀಡಿಯೋದಲ್ಲಿ. ಅದೆಲ್ಲ ನಿಮ್ಗೆ ಐಡಿಯಾಸ್ ಎಲ್ಲ ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಾಕು ನೀವು. ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ನಾನು ಮುಂಚೆನೇ ಹೇಳ್ದಂಗೆ ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆನೇ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿರೋದು ಒಳ್ಳೆಯದು. ಯಾಕೆಂದರೆ ಎಲ್ಲದನ್ನು ಡಾಕ್ಯುಮೆಂಟ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಕ್ಸೆಪ್ಟ್ ಸ್ಟಡಿ ಸರ್ಟಿಫಿಕೇಟ್ ಅದು ಇದೆಲ್ಲ ಬಿಟ್ಟು ನಿಮಗೆ ರಿಸರ್ವೇಷನ್ ರಿಕ್ವೈರ್ಮೆಂಟ್ ಇರೋ ಸರ್ಟಿಫಿಕೇಟ್ಸ್ ಎಲ್ಲ ಮುಂಚೆನೇ ತೊಗೊಂಡು ಇಟ್ಕೊಂಡಿರಿ. ಯಾಕೆಂದರೆ ಆ ಸರ್ಟಿಫಿಕೇಟ್ಸ್ ನಂಬರ್ನ ನೀವು ಅಪ್ಲಿಕೇಶನ್ ಜೊತೆನೇ ಹಾಕಬೇಕಾಗುತ್ತೆ. ಹಾಗಾಗಿ ಮುಂಚೆನೇ ಇವಾಗಲೇ ಅಪ್ಲೈ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿರಿ. ಮತ್ತು ಸೀಟ್ ಅಲಾಟ್ಮೆಂಟ್ ಬಗ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬಗ್ಗೆ ನಾನು ಕೊಡ್ತಾ ಇರ್ತೀನಿ. ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾ ಇರಿ. ಮತ್ತು KEA ವೆಬ್ಸೈಟಲ್ಲೂ ನೀವು ಚೆಕ್ ಮಾಡ್ತಾ ಇರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದೊಂದ್ಸರಿ ಕೇಳ್ಕೊತಾ ಇದ್ದೀನಿ. ಮತ್ತು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾರಾದರೂ KCET 2026 ತೊಗೊಳ್ತಾ ಇದ್ದರೆ ಅವ್ರಿಗೆ ಸಜೆಸ್ಟ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಮತ್ತು ಕಾಲೇಜ್ ಸಜೆಷನ್ಸ್ ಬಗ್ಗೆ ನಾನು ಮುಂಚೆನೇ ಹೇಳ್ದಂಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ರ್ಯಾಂಕ್ ಇರಬೇಕು, ಎಷ್ಟು ರ್ಯಾಂಕ್ ಇದ್ದರೆ ಯಾವ ಕಾಲೇಜ್ ಸಿಗುತ್ತೆ ಅದರ ಬಗ್ಗೆ ಎಲ್ಲ ಮುಂದಿನ ವೀಡಿಯೋದಲ್ಲಿ ಮಾಡಿ ನಿಮಗೆಲ್ಲ ಕಂಪ್ಲೀಟ್ ಸಜೆಷನ್ಸ್ ಕೊಡ್ತೀನಿ. ನನ್ನ ಕಾಮೆಂಟ್ ಬಾಕ್ಸಲ್ಲಿ ಬರೆದ್ರೆ ಸಾಕು ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅಂತ. ನಾನೇ ನಿಮಗೆ ಪರ್ಸ್ನಲಾಗಿ ಸಪ್ರೇಟಾಗಿ ಮೆಸೇಜ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಅದೇ ಕಾಮೆಂಟ್ ಸೆಕ್ಷನಲ್ಲಿ. ಮತ್ತು ರ್ಯಾಂಕ್ ಪ್ರಿಡಿಕ್ಷನ್ಸು ಹೇಳ್ತೀನಿ. ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೀವು ಏನಾದರೂ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹೇಳಿದ್ರೆ ನಿಮಗೆ ರ್ಯಾಂಕ್ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ಇಷ್ಟು ರ್ಯಾಂಕ್ ಬಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಕಾಲೇಜ್ ಸಿಗುತ್ತೋ ಇಲ್ವೋ ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ. ಹಂಗೇನೆ ನಾನು ಯಾವುದೇ ರೆಫರ್ ಮಾಡೋಕೆ ಹೋಗಲ್ಲ. ಅದೇ ಫೀಲ್ಡಲ್ಲಿ ಇರೋದ್ರಿಂದ, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ನಿಮಗೆ ರೆಸ್ಪಾನ್ಸ್ ಕೊಡ್ತಾ ಹೋಗ್ತೀನಿ. ಮತ್ತು ರೆಗ್ಯುಲರ್ ಅಪ್ಡೇಟ್ಸ್ ಏನೇ ಇದ್ರೂ KEA ಕಡೆಯಿಂದ ನನ್ನ ವೀಡಿಯೋಸ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.